ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ 17 ಜನ ಆರೋಪಿಗಳಿಗೂ ಕೂಡ ಟೆನ್ಷನ್ ಇವತ್ತಿನಿಂದ ಜಾಸ್ತಿ ಆಗುತ್ತೆ. 2 ತಿಂಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ದರ್ಶನ್ ಮಾತನಾಡಿಸೋದಕ್ಕೆ ಇವತ್ತು ಕೂಡ ಪವಿತ್ರ ಯತ್ನಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ ಹಾಲ್ನಲ್ಲಿ ವಕೀಲರ ಭೇಟಿ ವೇಳೆ ಪವಿತ್ರ ಗೌಡ ಮಾತನಾಡೋದಕ್ಕೆ ಪ್ರಯತ್ನ, ಪದೇ ಪದೇ ದರ್ಶನ್ ಮಾತನಾಡಿಸಲು ಪವಿತ್ರ ಯತ್ನಿಸ್ತಾ ಇದ್ರು. 3 ತಿಂಗಳುಗಳ ಬಳಿಕ ಮತ್ತೆ ಪವಿತ್ರ ಗೌಡ ದರ್ಶನ್ ಮುಖಾಮುಖಿಯಾಗಿದ್ರು ಕೋರ್ಟ್ನಲ್ಲಿ. ಇವತ್ತು ಕೂಡ ಪವಿತ್ರ ಗೌಡ ಅವರು ದರ್ಶನ್ ಅವರನ್ನ ಮಾತನಾಡಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕೋರ್ಟ್ನ ಹಾಲ್ನಲ್ಲಿ ವಕೀಲರ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಈ ಪ್ರಸಂಗ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಇಬ್ಬರನ್ನೂ ಕೂಡ ಇವತ್ತು ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಸಂಗ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್. ಪ್ರತಿ ಬಾರಿಯೂ ಕೂಡ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರಯತ್ನಗಳು ಪವಿತ್ರ ಗೌಡ ಕಡೆಯಿಂದ ಆಗ್ತಾನೆ ಇರುತ್ತೆ. ಇವತ್ತು ಒನ್ಸ್ ಅಗೇನ್ ಆಗಿರುವಂತಹದ್ದು ಏನಾಯ್ತು? ಕೋರ್ಟ್ನ ಕಲಾಪದ ಸಂದರ್ಭದಲ್ಲಿ ವಕೀಲರನ್ನ ಭೇಟಿ ಆಗುವಂತಹ ಸಂದರ್ಭದಲ್ಲಿ ಪ್ರೇಮಿ ಕೊಲೆ ಕೇಸಲ್ಲಿ ಜೈಲಿಗೆ ಸೇರಿದ ನಂತರದಲ್ಲಿ ಪವಿತ್ರ ಗೌಡ ನಟ ದರ್ಶನ್ನ ಅವಕಾಶ ಸಿಕ್ಕಾಗಲೆಲ್ಲ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾನೆ ಇದ್ರು. ಹಾಗಾಗಿ ಕಳೆದ 2ನೇ ಅವಧಿಗೆ ಏನು ಇವರು ಜೈಲಿಗೆ ಹೋಗಿದ್ದಾರೆ, ಅದಾದ ನಂತರದಲ್ಲಿ ಇಬ್ರು ಕೂಡ ಭೇಟಿಗೆ ಇಲ್ಲಿವರೆಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಅವರಿಬ್ರು ಕೂಡ ಮಾತಾಡೋ ರೀತಿಗೆ ಯಾವುದೇ ರೀತಿಯ ಅವಕಾಶ ಇರಲಿಲ್ಲ. ಇವತ್ತು ಏನು ಸೆಷನ್ಸ್ ಕೋರ್ಟ್ಗೆ ಬರ್ತಾರೆ, ಬಂದಂಥ ವೇಳೆಯಲ್ಲಿ ಜೈಲಿನಿಂದ ಕರ್ಕೊಂಬಂದಾಗೆ ಇಬ್ಬರು ಬೇರೆ ಬೇರೆ ವ್ಯಾನ್ಗಳಲ್ಲಿ ಕರ್ಕೊಂಬಂದಿರುವಂಥದ್ದು. ಸಾಮಾನ್ಯವಾಗಿ ಒಟ್ಟಿಗೆ ಕರ್ಕೊಂಬರ್ತಾ ಇದ್ರು ಪ್ರಾರಂಭದಲ್ಲಿ. ಆ ನಂತರದಲ್ಲಿ ಈಗ ಇಬ್ಬರು ಬೇರೆ ಬೇರೆ ವ್ಯಾನ್ಗಳಲ್ಲಿ ಕರ್ಕೊಂಬರ್ತಾರೆ. ಕರ್ಕೊಂಬಂದ ನಂತರದಲ್ಲಿ ಆ ಕೋರ್ಟ್ ಆವರಣದ ಕಾರಿಡಾರ್ ಏನಿರುತ್ತೆ ಅಲ್ಲಿ ಕೂತಂಥ ವೇಳೆಯಲ್ಲೂ ಕೂಡ ಪವಿತ್ರ ಗೌಡ ನಟ ದರ್ಶನ್ ಕಡೆಗೆ ನೋಡ್ತಿದ್ರು. ಆದರೆ ನಟ ದರ್ಶನ್ ಮಾತ್ರ ಆ ಕಡೆಗೆ ತಿರುಗಿ ಕೂಡ ನೋಡಿರಲಿಲ್ಲ. ಆ ನಂತರದಲ್ಲಿ ಯಾವಾಗ ಹಾಲ್ ಒಳಗಡೆ ಹೋಗ್ತಾರೆ, ಹೋದಂಥ ವೇಳೆಯಲ್ಲಿ ಚಾಚ್ ಫ್ರೇಮ್ಗೆ ಎಲ್ಲರನ್ನೂ ಕೂಡ ಸಾಲಾಗಿ ನಿಲ್ಲಿಸ್ತಾರೆ. ನಿಲ್ಲಿಸಿದಂಥ ವೇಳೆಯಲ್ಲಿ ಪವಿತ್ರ ಗೌಡ A1 ಆದರೆ ಈತ A2 ಆಗಿರುವಂಥದ್ದು ದರ್ಶನ್. ಆ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡಗಿಂತ ಸ್ವಲ್ಪ ಹಿಂದೆನೇ ನಿಂತಿದ್ರು. ಆ ಸಂದರ್ಭದಲ್ಲಿ ಪವಿತ್ರ ಗೌಡನೇ ಮುಂದೆ ಬನ್ನಿ ಅಂತೇಳಿ ದರ್ಶನ್ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಆಗ ಜೊತೆಗೆ ಬಂದು ನಿಂತ್ಕೊಂಡಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಮಾತುಕತೆ ಆಗಿಲ್ಲ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಆನಂತರದಲ್ಲೂ ಕೂಡ ಪವಿತ್ರ ಗೌಡ ದರ್ಶನ್ ಕಡೆಗೆ ನೋಡ್ತಿದ್ರು, ಆತನನ್ನು ಮಾತಾಡಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರು ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಹಾಗಾಗಿ ಇನ್ನೂ ಕೂಡ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಮತ್ತೆ ದರ್ಶನ್ ಮಾತಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಪ್ರೇಮ್.